ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಯಾರು ಕೊಂದಿದ್ದು ಕನ್ನಡ ಇಂಡಸ್ಟ್ರಿನ? ಈ ವಿಡಿಯೋ ಮಾಡಬೇಕು ಅಂತ ನನಗೆ ಯಾವ ಆಸಕ್ತಿನೂ ಇರಲಿಲ್ಲ. ಐ ವಾಸ್ ಜಸ್ಟ್ ಡೂಯಿಂಗ್ ಮೈ ಥಿಂಗ್. ನಾನು ಬೇರೆ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ದೆ, ವಿಚ್ ಈಸ್ ಸಪೋಸ್ ಟು ಕಮ್ ನೆಕ್ಸ್ಟ್ ವಿಡಿಯೋ. ಆದರೆ ಬರೀ ಯೂಟ್ಯೂಬ್ ತೆಗೆದ್ರೆ ಬರೀ ಇವೇ ಬರ್ತೈತೆ. ಏನು ಕನ್ನಡ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು, ಯಾರು ಸಪೋರ್ಟ್ ಮಾಡ್ತಿಲ್ಲ, ನಮ್ಮ ಪಿಕ್ಚರ್ ಯಾವುದು ಓಡ್ತಾಯಿಲ್ಲ. ಯಾಕೆ ಓಡ್ತಾಯಿಲ್ಲ? ನಿಮ್ಮ ಕತೆಗಳು ಸರಿ ಇಲ್ಲ. ನಾವೇನು ಮಾಡೋಕ್ಕಾಗುತ್ತೆ ಅದಕ್ಕೆ? ನಾವು ಆಡಿಯನ್ಸ್ ಆಗಿ ಕುತ್ಕೊಂಡು ಬರೀ ನಾವು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡೋದು ಅಷ್ಟೇ ನಮ್ಮ ಕೆಲಸ. ಬಂದ್ಬಿಟ್ಟು ಆಮೇಲೆ ನಮ್ಮ ರಿವ್ಯೂವರ್ಗಳ್ದು ಕೆಲಸ ಏನು, ರಿವ್ಯೂ ಮಾಡೋದು. ಈ ಪಿಕ್ಚರ್ ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ, ಅದು ನೋಡ್ಬೇಕಾ ನೋಡ್ಬಾರ್ದ, ಅಷ್ಟೇ ಇರೋದು. ನಾವೇ ಬಂದ್ಬಿಟ್ಟು ನಿಮ್ ಸಪೋರ್ಟ್ ಮಾಡಕ್ಕೆ, ನೀವು ಸ್ಕ್ರಿಪ್ಟ್ಗಳೇ ಸರಿಯಾಗಿ ಬರೀತಾ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕೆ? ಈಗಲೂ ಕಿತ್ತೋಗಿರೋ ಏನದು ಲವ್ ಸ್ಟೋರಿ, ಫ್ಯಾಮಿಲಿ ಡ್ರಾಮಾ ಅವನ್ನೇ ಮಾಡ್ಕೊಂಡು ಕೂತ್ಕೊಳ್ಳಿ. ಬೇರೆ ಇಂಡಸ್ಟ್ರಿ ಎಲ್ಲ ಸೈಫೈ ಅಂತೆ ಆಳು ಮೂಳು ಕಡ್ಡಿ ಕಸನ ತೋರಿಸ್ಕೊಂಡು ಹೋಯ್ತಾರೆ. ನೀವೆಲ್ಲ ಏನ್ ಮಾಡ್ತಿದ್ರ? ದರ್ಶನೇ ಬೇಕು, ಸುದೀಪೇ ಬೇಕು, ಎಷ್ಟೇ ಬೇಕು ಮಾಡಕ್ಕೆ. ಈಗ ಗೋಲ್ಡನ್ ಆಪರ್ಚುನಿಟಿ, ನಾನು ಸುಳ್ಳು ಹೇಳ್ಬಾರ್ದು. ಹೊಸಬ್ರು ನ್ಯೂ ಆಕ್ಟರ್ ಆಗಬೇಕು, ಈಗ ಬೆಳಿಬೇಕು ಅಂತ ಆಸೆ ಪಡ್ತಿರಲ್ಲ, ಅವ್ರಿಗೆಲ್ಲ ಗೋಲ್ಡನ್ ಆಪರ್ಚುನಿಟಿ. ಅವ್ರಿಗೆಲ್ಲ 1 ವರ್ಷ 2 ವರ್ಷ ಗ್ಯಾಪ್ ತಗೊಳ್ಳೋದ್ರಿಂದ ನಿಮ್ಗೊಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ. ನೀವು ಈ ಟೈಮಲ್ಲಿ ನಿಮ್ಮ ಪಿಕ್ಚರ್ಗಳನ್ನ ರಿಲೀಸ್ ಮಾಡ್ಕೊಬೇಕು. ನೀವೇನ್ ಮಾಡ್ತೀರಾ? ಅವ್ರದ್ದು ಪಿಕ್ಚರ್ ಹೈಪಲ್ಲಿ ಇರುತ್ತೆ, ಆ ಟೈಮಲ್ಲಿ ರಿಲೀಸ್ ಮಾಡಕ್ ಹೋಗ್ತೀರಾ. ಎಲ್ಲಿಂದ ಓಡುತ್ತೆ? ಓಡಲ್ಲ. ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಸ್ ಅವರು ಏನ್ ಯೋಚನೆ ಮಾಡಬೇಕು, ಯಾವ ತರ ಪಿಕ್ಚರ್ ಓಡುತ್ತೆ, ನಿಮ್ಮ ಆಡಿಯನ್ಸ್ ಯಾರು? ಫಸ್ಟ್ ಆಫ್ ಆಲ್ ನಿಮ್ಮ ಆಡಿಯನ್ಸ್ ಯಾರು? ನಿಮ್ಮ ಆಡಿಯನ್ಸ್ ಬಂದ್ಬಿಟ್ಟು 14 years ಇಂದ 35 years ಓಲ್ಡ್ ಒಳಗಡೆ ಇರೋರು ನಿಮ್ಮ ಆಡಿಯನ್ಸ್, ಮೇನ್ ಆಡಿಯನ್ಸ್. ದುಡ್ಡು ಮಾಡಬೇಕು ಅಂದ್ರೆ, ದುಡ್ಡು ಮಾಡಕ್ ನಂಗೆ ಇಷ್ಟ ಇಲ್ಲ. ಎಲ್ಲರೂ ದುಡ್ಡು ಮಾಡಕ್ಕೆ ಬರೋದು, ಅದರಲ್ಲೇನು ದುಡ್ಡು ಮಾಡಕ್ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ದುಡ್ಡು ಮಾಡಕ್ ಬರೋದೆ ಪಿಕ್ಚರ್ ಇಂಡಸ್ಟ್ರಿಗೆ. ದುಡ್ಡು ಮಾಡಕ್ ಬರ್ತಿರತ್ತಾನೆ. ನಿಮ್ ದುಡ್ಡು ಎಲ್ಲಿಂದ ಬರೋದು? 14 years ಇಂದ 35 years ಒಳಗಡೆ ಇರೋ ಆಡಿಯನ್ಸ್ ಹತ್ರ ಇಂದನೇ ಬರೋದು. ಯಾಕಂದ್ರೆ ಅವ್ರ ಹತ್ರನೇ ಏನಪ್ಪದು, ಅವರೇ ಥಿಯೇಟರ್ಗೆ ಬರೋದು ಮೋಸ್ಟ್ ಆಫ್ ದೆಮ್. ಓಕೆ, ಯಾಕೆಂದ್ರೆ ಅದಕ್ಕಿಂತ ಓಲ್ಡ್ ಪೀಪಲ್, ಅವರು ವಯಸ್ಸಾಗಿರೋರು ಥಿಯೇಟರ್ಗೆ ಬರೋಕ್ಕಾಗಲ್ಲ. ಅವ್ರಿಗೆ ಈ ಥರ ಆಕ್ಷನ್ ಅಡ್ವೆಂಚರ್ ಮೂವೀಸ್ ನೋಡೋ ಆಸಕ್ತಿ ಇರಲ್ಲ. ಇನ್ನ ಅವ್ರಿಗಿಂತ ಕಮ್ಮಿ ಚಿಕ್ಕ ಹುಡುಗರು, ಅವರೆಲ್ಲ ಏನು ಅರ್ಥನೂ ಆಗಲ್ಲ. ಈ ಏನಪ್ಪದು ಆಡಿಯನ್ಸ್ ಇದೆಲ್ಲ ಅವ್ರಿಗೆ ಈಗಿನ ಜನ್ರೇಷನ್ ಕೇಳ್ತಾರೆ. ಏನು ಕೇಳ್ತಾರೆ? ನನಗೆ ಆಕ್ಷನ್ ಬೇಕು, ನನಗೆ ಜಾಸ್ತಿ ಏನಪ್ಪದು ಸ್ಪೈಸಿ ಸ್ಟಫ್ ಇರಬೇಕು ಅಂದ್ರೆ ಆ ಥರ ಸ್ಪೈಸಿ ಸ್ಟಫ್ ಅಂತಾರೆ. ನೋಡ್ದ ಏನಿತ್ತು ಮಗ ಸೀನ್, ಇದು ನನಗೆ ಗೂಸ್ ಬಂಪ್ಸ್ ಬಂದ್ಬಿಡ್ತು ಅಂತಾರೆ. ಮತ್ತೆ CGI ತೋರಿಸ್ಬೇಕು, ತುಂಬಾ ಏನೇನೋ ಪ್ಲಾನೆಟ್ಸ್ಗಳು ತೋರಿಸ್ಬೇಕು, ಏಲಿಯನ್ಸ್ಗಳನ್ನ ತೋರಿಸ್ಬೇಕು, ರೋಬೋಟ್ಗಳು ಫೈಟ್ ಮಾಡ್ತಾರೆ ತೋರಿಸ್ಬೇಕು. ಮತ್ತೆ ಕತೆ ಇರಬೇಕು ಇಂಪಾರ್ಟೆಂಟ್. ಇದ್ರ ಜೊತೆಗೆ ನೀವು ತೋರಿಸೋದ್ರ ಜೊತೆಗೆ ಕತೆನೂ ಕೂಡ ಇಂಪಾರ್ಟೆಂಟ್ ಆಗಿರ್ಬೇಕು. ಟೈಮ್ ಟ್ರಾವೆಲ್ ಬೇಕು ಅವ್ರಿಗೆ, ಸೈಫೈ ಬೇಕು. ಈ ಥರದ ಸ್ಟಫ್ ಮಾಡಿದ್ರೆ ಮಾತ್ರ ನೋಡೋದು. ಅವ್ರಿಗೆ ಇಂಥವೇ ಬೇಕು. ಸೂಪರ್ ಹೀರೋ ಬೇಕು. ಕನ್ನಡದವ್ರು ಒಂದು ಸೂಪರ್ ಹೀರೋ ಪಿಕ್ಚರ್ ಮಾಡಿಲ್ಲ ಇದುವರೆಗೂ. ಎಲ್ಲಿ ಮಾಡವ್ರೆ? ಹಳೆ ಪಿಕ್ಚರ್ ಬಗ್ಗೆ ಬೇಕಾಗಿಲ್ಲ ನನಗೆ. ಈಗ ರೀಸೆಂಟ್ ಆಗಿ ಯಾರು ಮಾಡೋರ? ಊರು ತುಂಬಾ ಮಾಡ್ಕೊಂಡು ಓಡಾಡ್ತವ್ರೆ ಎಲ್ಲರೂ ಅವ್ರವ್ರ ಪಿಕ್ಚರ್ಗಳನ್ನ. ಮಲಯಾಳಂ ಅವ್ರು ಮಾಡ್ಬಿಟ್ರು, ತಮಿಳವರು ಮಾಡಿದ್ರು, ತೆಲುಗು ಅವ್ರು ಮಾಡಿದ್ರು, ಎಲ್ಲರೂ ಮಾಡಿದ್ರು. ಕನ್ನಡದವ್ರು ಒಂದೂ ಮಾಡಿಲ್ಲ ಇದುವರೆಗೂ. ಯಾಕೆ? ನಿಮ್ಮ ಹತ್ರ ಪೊಟೆನ್ಷಿಯಲ್ ಇಲ್ವಾ? ಪೊಟೆನ್ಷಿಯಲ್ ಐತೆ. ನೀವು ಮಾಡ್ತಾರೆ ತಪ್ಪೇನು? ಈಗಿನ ಜನ್ರೇಷನ್ ಅವ್ರಿಗೆ ಬೆಳೆಯಕ್ಕೆ ಬಿಡ್ತಾರ. ನೀವು ಬಿಡ್ಬೇಕು ಅವ್ರನ್ನೆಲ್ಲ, ಹೊಸ ಆಕ್ಟರ್ಗಳನ್ನೆಲ್ಲ ಬಿಡ್ರಿ. ಯಾರು ಬೇಡ ಅಂದ್ರು ಪಿಕ್ಚರ್ಗಳು ಮಾಡ್ಬಿಡ್ರಿ. ನೀವೆಲ್ಲ ಅವ್ರ ಜೊತೆ ಕಾಂಪಿಟೇಷನ್ ಏನೋ ಕಿಳಿಕ್ ಹೋಗ್ತೀರಾ? ಕನ್ನಡ ಇಂಡಸ್ಟ್ರಿ ಇರುತ್ತೆ, ಮುಂದೆನೂ ಬೆಳೆಯುತ್ತೆ. ಇಟ್ಸ್ ನಾಟ್ ಅ ಬಿಗ್ ಡೀಲ್. ನೀವು ಸತ್ತೋಯ್ತು ಅಂತ ಇವ್ರು ಯೂಟ್ಯೂಬರ್ಸ್ಗಳು ಸರಿ ಇಲ್ಲ, ಹಾಳಾದವರು ಸುಮ್ಮನೆ ರೂಮರ್ಸ್ ಎಬ್ಬಿಸ್ತವ್ರೆ. ಏನಕ್ಕೆ ಬೇಕು? ಅವ್ರಿಗೆ ಕಂಟೆಂಟ್ ಸಿಗ್ತಲ್ಲ ಅಂದ್ಬಿಟ್ಟು ನೀವು ಸುಮ್ಮನೆ ಹೇಳ್ಬಿಡೋದು ಬಂದ್ಬಿಟ್ಟು ಇಲ್ಲಿ ಏನಂತ ಕನ್ನಡ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು. ನೀವು ಫಸ್ಟ್ ಆಫ್ ಆಲ್ ಅದು ಬೇರೆ ಇಂಡಸ್ಟ್ರಿ ಜೊತೆ ಕಂಪೇರ್ ಏನಕ್ಕೆ ಮಾಡ್ತಿದ್ಯಾ? ನಾನು ಅದನ್ನೇ ಕೇಳೋದು. ನಿನ್ನ ಇಂಡಸ್ಟ್ರಿ ಏನು ನಮ್ಗೆ ಗೊತ್ತು, ನಮ್ಮ ಹತ್ರ ಪೊಟೆನ್ಷಿಯಲ್ ಐತೆ, ನಾವು ಕಂಟೆಂಟ್ಗಳನ್ನ ಮಾಡ್ತೀವಿ ಚೆನ್ನಾಗಿರೋದು. ನಾವು KGF ಕೊಟ್ಟಿಲ್ವಾ, ಕಾಂತಾರ ಕೊಟ್ಟಿಲ್ವಾ? ಅದು ಸ್ವಲ್ಪ ಮಾಡಕ್ಕೆ ಟೈಮ್ ತಗೊಳತ್ತಪ್ಪ. ಒಂದ್ ದಿವಸದಲ್ಲಿ ಮಾಡು ಅಂದ್ರೆ ಆಗಲ್ಲ, ಎಂಥವ್ರ ಕೈಲಾದ್ರೂ ಆಗಲ್ಲ. ಸೊ ಟೈಮ್ ಹಿಡಿಯುತ್ತೆ. ಅದರಲ್ಲಿ CGI VFX ಅನ್ನೋದು ತುಂಬಾ ದೊಡ್ಡ ವಿಷಯಗಳು. ಅವನಾಗ ಮಾಡಬೇಕು ಅಂದ್ರೆ ಒಬ್ಬೊಬ್ರು ಬೆಳಗಿನ ಸಾಯಂಕಾಲ ತಗೊಂಡು 12 hours 14 hours 15 hours ತನಕ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ವರ್ಕ್ ಮಾಡಿದ್ರು ಕಂಪ್ಲೀಟ್ ಆಗಲ್ಲ. ಟೈಮ್ ಹಿಡಿಯುತ್ತೆ. ಆ ಟೈಮ್ ನೀವು ಕೊಡಬೇಕು. ನೀವು ಕೊಡಲ್ಲ. ಆಮೇಲೆ ಹೇಳ್ತಾರೆ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಎಲ್ಲಿಂದ ಉಳಿಸ್ತಾರೆ ಗುರು? ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಇಂಡಸ್ಟ್ರಿನ ಸಪೋರ್ಟ್ ಮಾಡ್ತಿಲ್ಲ. ಹೋಗಿ ಬಂದು ಅವ್ರ ಪಿಕ್ಚರ್ಗಳನ್ನ ನೋಡ್ತೀರಾ ಜಾಸ್ತಿ. ನಮ್ಮ ಪಿಕ್ಚರ್ ನೋಡ್ರಿ, ನಮ್ಮ ಪಿಕ್ಚರ್ಗಳನ್ನ ಸಪೋರ್ಟ್ ಮಾಡ್ರಿ. ಮಾಡಲ್ಲ. ಫಾರ್ ಎಕ್ಸಾಂಪಲ್ ನನ್ನೇ ತಗೊಳ್ರಿ. ನಾನು ಎಷ್ಟು ವಿಡಿಯೋ ಮಾಡ್ತಾ ಇದ್ದೀನಿ, ನಂತರ ಯಾರ ನನ್ನ ಮಗನೂ ವಿಡಿಯೋ ಮಾಡಲ್ಲ ಕನ್ನಡ ಇಂಡಸ್ಟ್ರಿ ಅಂತೀನಿ. ಇದರಲ್ಲಿ ಯೂಟ್ಯೂಬ್ ಇದರಲ್ಲಿ ಬರೀ ಕಿತ್ತೋಗಿರೋ ಒಂದು ಏನಂತಾರೆ ಸ್ಕ್ರೀನ್ ಶಾಟ್ಸ್ಗಳನ್ನ ಹಾಕ್ತಾರೆ, ಪಿಕ್ಚರ್ ಮಾಡ್ತಾರೆ, ಜೈ. ಅವ್ರಿಗೆ 10,000 20,000 30,000 ವ್ಯೂಸು. ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ ನೋಡಿದ್ರೆ 2 ಲಕ್ಷ 3 ಲಕ್ಷ 4 ಲಕ್ಷ. ನಾನು ಇವೆಲ್ಲ ಬೆಳಗಿನ ಸಾಯಂಕಾಲ ತನಕ ಯೋಚನೆ ಮಾಡಿ ಪ್ರತಿಯೊಂದು ಪಾಯಿಂಟ್ನ ಹುಡುಕ್ಬಿಟ್ಟು ಕೊಟ್ಟರು ನನಗೆ ಸಿಗೋದೆಷ್ಟು 700 ಸಬ್ಸ್ಕ್ರೈಬರ್ಸ್. ಬಟ್ ಐ ಆಮ್ ಸ್ಯಾಟಿಸ್ಫೈಡ್. ನನ್ನ ಆಡಿಯನ್ಸ್ ಏನು ಅಂತ ನನಗೆ ಗೊತ್ತು, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ. ಬಟ್ ನೀವೇನು ಮಾಡ್ತಾ ಇರೋದೇನಂದ್ರೆ ನಿಮ್ಮನ್ನು ನೀವೇ ಸಪೋರ್ಟ್ ಮಾಡ್ತಲ್ಲ, ಅದೇ ಮಾಡ್ತಾರೋ ತಪ್ಪು. ಕನ್ನಡದವ್ರಿಗೆ ಫಸ್ಟ್ ಸಪೋರ್ಟ್ ಮಾಡ್ಬೇಕು ನೀವು. ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಮತ್ತೆ ಇನ್ನ ಪ್ರಯಾರಿಟಿ ಸಿಗ್ತಾರ ಅವ್ರಿಗೆ. ನಾನು ಹೇಳ್ತಾ ಇರೋದು ಆಪರ್ಚುನಿಟಿ ಸಿಗ್ತಾರ ಅವ್ರೇನ್ ಮಾಡ್ಬೇಕು? ಅವ್ರಿಗೆ ಹಂಗೆ ಏನಪ್ಪದು ಅದೇ ತರ ಕ್ವಾಲಿಟಿ ಕಂಟೆಂಟ್ ಕೊಡಬೇಕು. 4 ಲಕ್ಷ 5 ಲಕ್ಷ ಸಬ್ಸ್ಕ್ರೈಬರ್ ಐತೆ.
ಏನ್ ಮಾಡ್ತಾ ಇದ್ದೀರಾ ಗುರು? ನೀನದು ಸ್ಕ್ರೀನ್ ಶಾಟ್ ತಗೊಂಡು ವಿಡಿಯೋ ಮಾಡ್ತಾ ಇದೀಯಾ? ಏನ್ ಬರೀ 4-5 ಫೋಟೋ ಹಾಕ್ಬಿಡ್ತಾನೆ, ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಯ್ತಿರ್ತಾನೆ, ಏನು ಅರ್ಥ ಆಗಲ್ಲ, ಏನಿಲ್ಲ. ಅವನು 5 ಲಕ್ಷ 6 ಲಕ್ಷ ಸಬ್ಸ್ಕ್ರೈಬರ್ಸ್ ಅವ್ರೆ. ಯಪ್ಪ, ನಾನು ಎದೆ ಹೊಡ್ಕೊಂಡು ಸತ್ತೋಗ್ಬಿಟ್ಬೇಕು ಹಿಂಗ್ ನೋಡ್ಬಿಟ್ರೆ. ಏನ್ ಮಾಡೋಣ ಹೇಳ್ರಿ? ನನ್ನಂತವ್ರು ನೀವೇನೋ ಸಪೋರ್ಟ್ ಮಾಡೋಣ ಕೇಳ್ದೆ, ನೀವು ದುಡ್ಡು ಕೊಡ್ರಿ ಅಂತ ಕೇಳ್ತಾ ಇದ್ದೀರಾ. ಒಂದು ಸಬ್ಸ್ಕ್ರೈಬ್, ನನ್ನ ಕಂಟೆಂಟ್ ಚೆನ್ನಾಗೈತೆ ತಾನೆ, ಎಲ್ಲರೂ ಬಾಯ್ಬಿಟ್ಟು ಹೇಳ್ತೀರಾ ಚೆನ್ನಾಗೈತೆ ಬಾಯಲ್ಲಿ ಮಾತ್ರ ಹೇಳ್ತೀರಾ, ಒಬ್ರು ಸಬ್ಸ್ಕ್ರೈಬ್ ಮಾಡಲ್ಲ. ನಂಗೆ ಬೇಜಾರಾಗೋದು ಒಂದೇ. ಸೊ ಯು ಹ್ಯಾವ್ ಟು ಸಬ್ಸ್ಕ್ರೈಬ್. ನನಗೆ ಒಂದೇ ಒಂದು ಆಪರ್ಚುನಿಟಿ ಕೊಟ್ಟರು, ಒಂದು ಚಾನ್ಸ್, ಒಂದು ಫಕ್ಕಿಂಗ್ ಚಾನ್ಸ್. ಐ ಆಮ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್. ನಾನು ತೋರಿಸ್ತೀನಿ ನಾನು ಏನು ಕಂಟೆಂಟ್ ಮಾಡ್ತೀನಿ ಅಂತ. ನೀನು ಅವರು 2-3 ಅವ್ರು ಏನು ಮಾಡ್ತಾನೆ ಇಲ್ಲ ಅಂಥವ್ರಿಗೆ ಹೋಗ್ಬಿಟ್ಟು ಮಾಡು ಗುರು ಅಂದ್ರೆ ಅವ್ನು ಎಲ್ಲಿಂದ ಮಾಡ್ತಾನೆ? ಅವ್ನಿಗೇನೋ ಐಡಿಯಾನೇ ಇಲ್ಲ ಮಾಡೋಕ್ಕೆ. ನಮ್ಮಂತ್ರ ಬರ್ರಿ, ಕೊಡ್ತೀವಿ ಐಡಿಯಾಗಳು. ಇವತ್ತೆಲ್ಲ ನಾನು ಇನ್ನೂ 20 ವರ್ಷ ಆದ್ರೂ ಕಂಟೆಂಟ್ ಐತೆ ನನ್ನ ಹತ್ರ, ತೋರಿಸ್ಕೊಂಡು ಕೂತ್ಕೋತೀನಿ ಬೇಕಾದ್ರೆ ಬೆಳಗಿನ ಸಾಯಂಕಾಲ ತನಕ. ನನಗೇನು ದೊಡ್ಡ ವಿಷಯ ಅಲ್ಲ. ಬಟ್ ಏನಂದ್ರೆ ಕ್ವಾಲಿಟಿ ಬಿದ್ದೋಗುತ್ತೆ. ಡೈಲಿ ಒಂದೊಂದು ವಿಡಿಯೋ ಬಿಡ್ಬೋದು, ಕ್ವಾಲಿಟಿ ಬಿದ್ದೋಗುತ್ತೆ. ಅವಾಗ ನೀವು ಕ್ವಾಲಿಟಿನೇ ಇಲ್ಲ ಅಂದ್ಬಿಟ್ಟು ಬೇರೆ ಹತ್ರ ಹೋಗ್ತೀರ ನೋಡೋಕ್ಕೆ. ಸೊ ನನ್ನ ನೋಡೋಕ್ಕೋಸ್ಕರ ನೀವು ನೋಡಬೇಕು ನನ್ನ ಕಂಟೆಂಟ್ನ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ ಆಸೆ ಪಡ್ತೀನಿ. ನಾನು ಕಂಟೆಂಟ್ ಮಾಡ್ತಿದ್ದೀನಲ್ಲ, ನನಗೆ ಅನ್ಸುತ್ತೆ ಇದೇನೇನೋ ಅಲ್ಲ ಅಂತ, ನಾನು ಇನ್ನೂ ಪುಷ್ ಮಾಡ್ಬೋದು ನನ್ನ ಲಿಮಿಟ್ ಅಂತ. ಆದರೆ ನನ್ನ ಹತ್ರ ದುಡ್ಡಿಲ್ಲ. ದುಡ್ಡು ಏನಕ್ಕೆ ಬೇಕು? ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡೋಕ್ಕೆ. ನನಗೆ ಗಾಡಿ, ಕಾರು ಅಥವಾ ಮನೆ ತಗೋಬೇಕು ಅಂತಲ್ಲ, ನನಗೆ ನಿಮ್ಗೇನೆ ಕಂಟೆಂಟ್ ಮಾಡೋಕ್ಕೆ ಸ್ವಲ್ಪ ಇದು ಬೇಕು, ಎಕ್ವಿಪ್ಮೆಂಟ್ಸು. ಆ ಎಕ್ವಿಪ್ಮೆಂಟ್ಸ್ ಬೇಕು, ದುಡ್ಡು ಬೇಕು. ಅದು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಬರುತ್ತಪ್ಪ ಅಲ್ಪ ಸ್ವಲ್ಪ. ಅದ್ರದ್ದು ಏನಾದ್ರು ಒಂದು ಅಡ್ಜಸ್ಟ್ ಮಾಡ್ಬಿಟ್ಟು ಇನ್ನೂ ಇಂಪ್ರೂವ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ನಾವು ಏನೋ ಪ್ಲಾನ್ ಮಾಡ್ಕೊಂಡಿರ್ತೀವಿ. ನೀವು ಬಿಟ್ಬಿಟ್ಟು ಅವ್ನು ಯಾವನೋ ಬರೀ ಸ್ಕ್ರೀನ್ ಶಾಟ್ ಹಾಕೊಂಡು ತೋರಿಸ್ತಿರ್ತಾನೆ, ಅವನ ಹತ್ರ ಹೋಗ್ತೀರ ನೋಡೋಕ್ಕೆ. ನನ್ನ ಹತ್ರ ಈಗಲೂ ನಾನು ರಿವ್ಯೂ ಯಾಕೆ ಮಾಡ್ತಾ ಇಲ್ಲ ಅಂದರೆ, ಪಿಕ್ಚರ್ ಥಿಯೇಟ್ರಿಗೆ ಹೋಗ್ಬಿಟ್ಟು ಪಿಕ್ಚರ್ ನೋಡಬೇಕು ಅಂದರೆ ಮಿನಿಮಮ್ ಒಂದೇ ದಿವಸದಲ್ಲಿ 3 ಪಿಕ್ಚರ್ ರಿಲೀಸ್ ಮಾಡ್ತಾರೆ. 3 ಪಿಕ್ಚರ್ ಅಂದರೆ 300 ರೂಪಾಯಿ ಒಂದು ಟಿಕೆಟ್ ಅನ್ಕೊಳ್ಳೋಣ, ಟ್ಯಾಕ್ಸ್ ಎಲ್ಲ ಸೇರಿಸಿ. 300 ರೂಪಾಯಿ ಎಲ್ಲಿಂದ ತಗೊಂಬಲ್ಲಿ? 900 ರೂಪಾಯಿ ಬರೀ 3 ಪಿಕ್ಚರ್. ಅದು ನನಗೆ ಬರ್ತಾರ ವ್ಯೂಸ್ ಎಷ್ಟು ಹೇಳ್ರಿ? ಟೆಲ್ ಮಿ. ಎಲ್ಲಿಂದ ತಗೋಬಲ್ಲಿ 900 ರೂಪಾಯಿ ಪ್ರತಿ ವಾರ? ಎವ್ರಿ ವೀಕ್ ಐ ಹ್ಯಾವ್ ಟು ಗೆಟ್ 900 rupees. ವೇರ್ ವಿಲ್ ಐ ಗೆಟ್ 900 rupees? ಸೊ ನೀವು ಅದನ್ನೇ ಹೇಳ್ತಾ ಇರೋದು, ಯು ಹ್ಯಾವ್ ಟು ಸಪೋರ್ಟ್ ಮೀ ಫಸ್ಟ್. ನಮ್ಮಂತ ಚಿಕ್ಕ ಯೂಟ್ಯೂಬರ್ ಇರ್ತಾರಲ್ಲ, ಅವ್ರು ಜಾಸ್ತಿ ಎಫರ್ಟ್ ಹಾಕ್ತಾರೆ. ನಾನು ಸುಳ್ಳು ಹೇಳಲ್ಲ. ದೊಡ್ಡ ಯೂಟ್ಯೂಬರ್ಸ್ ಅಂತ ಹೇಳ್ತಾರೆ, ಅವರೆಲ್ಲ ವೇಸ್ಟ್ ನನ್ನ ಮಕ್ಕಳು. ನಾನು ಅದು ಈಗಲೂ ಹೇಳ್ತೀನಿ. ಮಾಡೋದು ಮಾತ್ರ ಬಾಯಲ್ಲಿ ಮಾತ್ರ ದೊಡ್ಡ ವಿಷಯಗಳನ್ನ ಹೇಳ್ತಾರೆ, ಒಳಗಡೆ ಮಾತ್ರ ಬರೀ ತೂತು. ನಾನಂತ ಚಿಕ್ಕ ಯೂಟ್ಯೂಬರ್ಗಳನ್ನ ಸಪೋರ್ಟ್ ಮಾಡಿ ನೋಡ್ರಿ ಏನು ಮಾಡ್ತೀವಿ ನಾವು ಅಂತ. ಅದನ್ನ ಹೇಳ್ತಾ ಇರೋದು. ದೊಡ್ಡ ಯೂಟ್ಯೂಬರ್ ಬರೀ ಬಾಯಿ ಮಾತಿಗಷ್ಟೇ, ಸುಮ್ಮನೆ ನಿಮ್ಮನ್ನೆಲ್ಲ ಪೆಕ್ರ ಮಾಡ್ಕೊಂಡು ದುಡ್ಡು ಗಿಡ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ ಹೊರತು ನಿಮ್ಗೆ ಕಂಟೆಂಟ್ ಮಾಡೋ ಸೀನ್ ಅಂತೂ ಇಲ್ಲ. ಬರೀ ಹೇಳಿದ್ನೆ ಕಿಸ್ಪಾ ಇದ್ದಾಸ್ ಅಂತಾರ, ಬೆಳಗಿನ ಸಾಯಂಕಾಲ ತನಕ ಹೇಳಿದ್ನೆ ಹೇಳ್ಕೊಂಡು ಕುಯ್ತಾ ಇರ್ತಾರೆ. ನಾವು ಅಲ್ಲಿ ಹಿಂಗಿತ್ತು, ಇಲ್ಲಿ ಹಂಗಿತ್ತು, ಎಲ್ಲ ಎಫರ್ಟ್ ಹಾಕ್ತೀವಿ. ನಾವೇನಕ್ಕೆ ಎಫರ್ಟ್ ಹಾಕ್ಬೇಕು? ನೀವು ನೋಡ್ಲಿ ಅಂತ ಎಫರ್ಟ್ ಹಾಕ್ಬೇಕು. ಬಟ್ ನಮ್ಮ ಎಫರ್ಟ್ನ ಇಟ್ಕೊಂಡು ಅವ್ರು ಅದ್ರ ಮೇಲೆ ಕಂಟೆಂಟ್ ಮಾಡ್ಕೊತಾರೆ. ಅದು ಸ್ಕ್ರೀನ್ ಶಾಟ್ ತೋರಿಸ್ಬಿಟ್ಟು 4 ಫೋಟೋ ಹಾಕ್ಬಿಟ್ಟು ಹಿಂಗೆ ಆಯ್ತು ಕಂಡ್ರೋ, ಹಿಂಗಿತ್ತು ಪಿಕ್ಚರ್ ಅಂತ ಹೇಳ್ತಾರೆ. ಏನ್ ಗುರು ಇದೆಲ್ಲ? ನಿಮ್ಮ ಹತ್ರ ಅಷ್ಟು ಸಬ್ಸ್ಕ್ರೈಬರ್ ಮಾಡಿಕೊಂಬಿಟ್ಟು ಇಷ್ಟು ಲೋ ಕ್ವಾಲಿಟಿ ಕಂಟೆಂಟ್ ಮಾಡ್ತಿರಲ್ಲ, ಎಷ್ಟು ಬೇಜಾರಾಗೋದು ಗೊತ್ತಾ? ನಮ್ಗಂತವ್ರಿಗೆ ನಾವು ಸ್ವಲ್ಪ ನಿಮ್ಗಿಂತ ಬೆಟರ್ ಕಂಟೆಂಟ್ ಮಾಡ್ತೀವಿ, ನಮ್ಗೆ ಹೊಟ್ಟೆ ಉರಿಯುತ್ತೆ. ನಮ್ಗೆ ಯಾರು ನೋಡ್ತಾ ಇಲ್ಲ ಅಂತ. ನಿಮ್ಮ ಥರ ಸ್ಕ್ರೀನ್ ಶಾಟ್ ಹಾಕೊಂಡು ತೋರಿಸ್ಕೊಂಡು ಕೂತ್ಕೊಂಡ್ರೆ ನಮ್ಮನ್ನು ನೋಡಲ್ಲ ಯಾರು. ಯಾಕಂದ್ರೆ ಈಗ ನಾನು ಆಡಿ ತೋರಿಸ್ಬಿಟ್ಟಿದ್ದೀನಿ, ಈ ಥರ ಕ್ಲಿಪ್ ಹಾಕಿ ಹಿಂಗೆ ಡಿಸೈನ್ ಆಗಿ ಎಫೆಕ್ಟ್ಸ್ ಹಾಕ್ಬಿಟ್ಟು ತೋರಿಸ್ತಾ ಇರೋದು. ಈಗ ಇದೇ ಥರ ಕೇಳ್ತಾರೆ. ನಾನೇನೋ ಇವತ್ತು ಚೇಂಜ್ ಮಾಡ್ಬಿಟ್ಟು ಬರೀ ಸ್ಕ್ರೀನ್ ಶಾಟ್ ಹಾಕೊಂಡು ತೋರಿಸಿದ್ರೆ ಬೈತಾರೆ. ಏನು ಗುರು ನೀನು ಅವೆಲ್ಲ ಎಷ್ಟೋ ಚೆನ್ನಾಗಿ ಮಾಡ್ತಿದ್ದೆ, ಇದೇನು ಹಿಂಗೆ ಮಾಡ್ತಿದ್ದೆ ಅಂತ ಬೈತಾರೆ. ಸೊ ನಾನು ಆ ಥರ ಮಾಡಬೇಕು ಅಂದರೆ ನೀವು ಸಪೋರ್ಟ್ ಮಾಡಿ, ಇನ್ನೂ ಇದಕ್ಕಿಂತ ಚೆನ್ನಾಗಿ ಮಾಡ್ತೀನಿ, ಫಿಲಮ್ ಥರ ಇರಬೇಕು. ನೆಕ್ಸ್ಟು ನೀವು ಸಪೋರ್ಟ್ ಮಾಡಿ, ಒಂದ್ಸರಿ ಸಪೋರ್ಟ್ ಮಾಡಿ, ನಾನು ಜಾಸ್ತಿ ಕೇಳಲ್ಲ, ಒಂದ್ಸರಿ ಸಪೋರ್ಟ್ ಮಾಡಿರಿ. ನಾನು ಇದಕ್ಕಲ್ಲ, ಈ ಒಂದೊಂದು ವಿಡಿಯೋನ ಫಿಲಮ್ ಥರ ಬರಲಿಲ್ಲ ಅಂದ್ರೆ ನನ್ನ ಹೆಸರನ್ನು ಚೇಂಜ್ ಮಾಡಿ. ನೀವೇ ಯೋಚನೆ ಮಾಡಬೇಕು. ಅವರಷ್ಟು ಸಬ್ಸ್ಕ್ರೈಬರ್ಸ್ ಇರ್ತಲ್ಲ, ಅರ್ಧನೂ ನನ್ನ ಹತ್ರ ಇದ್ದಿದ್ದೆ, ನಾನು ಎಲ್ಲೋ ಏನೋ ತೋರಿಸ್ತಿದ್ದೆ. ವೇಸ್ಟ್ ಮಾಡ್ತಾರೆ ಪೊಟೆನ್ಷಿಯಲ್ನ. ನಾನು ಅದೇ ಬೇಜಾರಾಗ್ತಾ ಇರೋದು. ಇದು ಅದರಲ್ಲೇ ಅಂತಲ್ಲ, ಫಿಲಮ್ ಇಂಡಸ್ಟ್ರಿಲೂ ಇದೇ ಪ್ರಾಬ್ಲಮ್ ಇರೋದು. ಹೊಟ್ಟೆ ಉರಿಸ್ತಾರೆ ಗುರು ನಮ್ಮಂಥವ್ರು. ಚಿಕ್ಕ ಕ್ರಿಯೇಟರ್ಸ್ನ ಹೊಟ್ಟೆ ಉರಿಸ್ತಾರೆ. ಈ ಎಲ್ಲ ಕ್ರಿಯೇಟಿವ್ ಫ್ರೀಡಮ್. ಆಮೇಲೆ ಅದೇ ಥರ ಕಿತ್ತೋಗಿರೋ ಕಂಟೆಂಟ್ ಮಾಡ್ತಿರ್ತಾರೆ, ಎಲ್ಲ ಅದೇ ನೋಡ್ತಿರ್ತೀರ. ಇನ್ನೇನು ಮಾಡ್ತಾರೆ? ಹೊಸ ಕಂಟೆಂಟ್ ಎಲ್ಲಿಂದ ಬರುತ್ತೆ? ಬರಲ್ಲ. ಇವೆಲ್ಲ ಬುದ್ಧಿವಂತರಿಗೆ ಮಾತ್ರ. ಈಗಿನ ಜನ್ರೇಷನ್ ಅವರು ಎಲ್ಲ ಮೊಬೈಲಲ್ಲಿ ಕೇಳ್ತಾರೆ. ನಾವು ಅದೇ ಥರ ಟೆಕ್ನಾಲಜಿ ಟೈಪಲ್ಲಿ ಮಾಡಬೇಕು ಇನ್ನು ಕಂಟೆಂಟ್ನ, ಇನ್ನು ಸ್ಟ್ರಾಂಗ್ ಆಗಿ. ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಅದು ಬಿಟ್ಬಿಟ್ಟು ನಮ್ಮ ಮೇಲೆ ಕಿತ್ತಾಡ್ಬಿಟ್ಟು ಲಾಸ್ಟಲ್ಲಿ ಅವನು ದೊಡ್ಡವನು ಇವನು ದೊಡ್ಡವನು ಅನ್ಕೊಂಡು ಇದೇ ಮಾಡ್ಕೊಂಡು ಕೂತ್ಕೊಳ್ರಿ ಬೆಳಗಿನ ಸಾಯಂಕಾಲ ತನಕ. ಇದೇ ಆಯಿತು. ಬರ್ರಪ್ಪ ಒಟ್ಟಿಗೆ. ಅವರೆಲ್ಲ ಕ್ಯಾಮಿಯೋ ಪಿಕ್ಚರ್ ಮಾಡ್ತಾವ್ರೆ. ಒಂದೇ ಪಿಕ್ಚರ್ 5-5 ಜನ ಹೀರೋ ತೋರಿಸ್ತವ್ರೆ. ನಾವು ಇದೀವಿ ಇನ್ನೂ ಒಂದು ಪಿಕ್ಚರ್ ಒಬ್ಬ ಹೀರೋ ತೋರ್ಸಕ್ಕಾಯ್ತಿಲ್ಲ. ತೋರಿಸಿದ್ರು ನೆಕ್ಸ್ಟ್ ಸೀನಲ್ಲೇ ಸತ್ತೋಯ್ತಾನೆ. ಏನ್ ಗುರು ಇದು? ಕಂಟೆಂಟ್ ಕಮ್ಮಿ ಇಲ್ಲ, ಈಗಲೂ ರೈಟರ್ಸ್ಗೇನು ಕಮ್ಮಿ ಇಲ್ಲ. ಎಷ್ಟು ಜನ ರೈಟರ್ಸ್ ಅವ್ರು ಇವತ್ತು, ಅವ್ರಿಗೆ ಚಾನ್ಸ್ ಕೊಡ್ರಿ. ನಾನು ಹೇಳ್ತಾ ಇರೋದು ಅದನ್ನೇ. ಚಿಕ್ಕ ಪುಟ್ಟ ರೈಟರ್ಸ್, ಅವ್ರ ಹತ್ರ ಕತೆಗಳಿಂತ ಸಖತ್ತಾಗಿರ್ತವೆ. ಅದಾದ್ಮೇಲೆ ಪ್ರೊಡ್ಯೂಸರು ಇದನ್ನ ಬಿಡ್ಬೇಕು. ಫಸ್ಟ್ ಆಫ್ ಆಲ್ ಫಾರ್ಮುಲಾ ಇಟ್ಕೊಂಡು ಕೆಲಸ ಮಾಡೋದನ್ನ ಬಿಡಬೇಕು. ಫಾರ್ಮುಲಾ ಬಿಟ್ಟು ನಾವು ಏನಾದ್ರು ಹೊಸ್ದಾಗಿ ಟ್ರೈ ಮಾಡ್ತಿದ್ದೀವಿ, ಹೊಸ್ದಾಗಿ ಟ್ರೈ ಮಾಡಿಬಿಟ್ಟು ಅದನ್ನ ಮಾರ್ಕೆಟ್ ಮಾಡಿರಿ. ಯಾಕೆ ವರ್ಕ್ ಆಗಲ್ಲ ನಾನು ನೋಡ್ತೀನಿ. ದರ್ಶನ್ ಸುದೀಪ್ ಅವರು ವರ್ಷಕ್ಕೆ 1-2 ಬರ್ತಾರೆ, ಮಾಡಲಿ ಬಿಡಿ. ನಿಮಗೆ ವರ್ಷ ಪೂರ್ತಿ ಗ್ಯಾಪ್ ಸಿಗ್ತಲ್ಲ, 6 months ಗ್ಯಾಪ್ ಸಿಗುತ್ತಲ್ಲ, ರಿಲೀಸ್ ಮಾಡ್ಕೊಳ್ರಿ. ಅವ್ರ ಜೊತೆ ರಿಲೀಸ್ ಯಾಕೆ ಮಾಡಬೇಕು? ನಿಮ್ಗೆ ಹೈಪ್ ಸಿಕ್ಲಿ ಅಂತನ? ಹೈಪ್ ಸಿಗಲ್ಲ, ನಿಮ್ಮೆಲ್ಲ ಫ್ಲಾಪ್ ಆಯ್ತವೆ.
ನೀವು ಈ ಥರ ಟೈಮಿಂಗಲ್ಲಿ ರಿಲೀಸ್ ಮಾಡಬೇಕು. ಖಾಲಿ ಇರುತ್ತಲ್ಲ ಅವಾಗ ರಿಲೀಸ್ ಮಾಡಿರಿ, ಮಾರ್ಕೆಟ್ ಮಾಡ್ಬಿಟ್ಟು. ಯಾಕೆ ಓಡಲ್ಲ ನಾನು ನೋಡ್ತೀನಿ. ಮತ್ತೆ ಹೊಸ್ದಾಗಿ ಟ್ರೈ ಮಾಡಿರಿ. ಈ ಫ್ಯಾಮಿಲಿ ಡ್ರಾಮಾ, ಲವ್ ಸ್ಟೋರಿ ಬಿಟ್ಟು ಹೊಸ್ದಾಗಿ ಟ್ರೈ ಮಾಡಿ. ಹೊಸದನ್ನ ಏನ್ಬಿಟ್ಟು ಇಂಟ್ರಡ್ಯೂಸ್ ಮಾಡಿ ಕಂಟೆಂಟ್ ಆಗಿ. ತೋರಿಸಿದ್ನೇ ತೋರಿಸ್ಕೊಂಡು ಫ್ಯಾಮಿಲಿ ಡ್ರಾಮಾ, ಒಬ್ಬ ಹುಡುಗ ಒಂದು ಹುಡುಗಿ ಲವ್ ಮಾಡ್ತಾರಂತೆ, ಬ್ರೇಕಪ್ ಆಯ್ತಾರಂತೆ, ಲವ್ ಮಾಡ್ತಾರಂತೆ, ಬ್ರೇಕಪ್. ಇದನ್ನೇ ನೋಡಿ 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 ಜನನು ತಲೆ ಕೆಟ್ಟೋಗೈತೆ. ಅವ್ರಿಗೆ ಹೊಸದು ನೋಡಬೇಕು ಏನಾರು. ದೇ ವಾಂಟ್ ಟು ಸಿ ಸಮಥಿಂಗ್ ನ್ಯೂ. ನಾವು ಯಾಕೆ ಮಾಡೋಕ್ಕಾಯ್ತಾ ಇಲ್ಲ, ನಾನು ಅದನ್ನೇ ಕೇಳ್ತಾ ಇರೋದು. ಮಾಡ್ಬೋದು, ನಮ್ಮ ಹತ್ರ ಈಗಲೂ ಪೊಟೆನ್ಷಿಯಲ್ ಐತೆ. ನಾವು ಎಲ್ಲರಿಗಿಂತ ಬೆಸ್ಟ್. ನಾನು ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ, ನಾಡ್ದು ಹೇಳ್ತೀನಿ. ನಾವೇ ಬೆಸ್ಟ್. ಬೇರೆಯವ್ರು ನನಗೆ ಬೇಕಾಗಿಲ್ಲ, ಅವ್ರು ಹೆಂಗಾರು ಮಾಡ್ಕೊಂಡು ಸಾಗಿ. ನಾವೇ ಬೆಸ್ಟು. ನಮ್ದು ಯಾವತ್ತಿದ್ರು ಕಾಂಪಿಟೇಷನ್ ಪೂರ್ತಿ ವರ್ಲ್ಡ್ ಸಿನಿಮಾ ಮಾಡಬೇಕು ಅಂತ, ಕರ್ನಾಟಕದವ್ರದ್ದು ಅಂತಂತಲ್ಲ. ನಾವು ಯಾವತ್ತಿದ್ರು ತಲೆಯಲ್ಲಿ ಇದನ್ನ ಇಟ್ಕೊಂಡು ಕೆಲಸ ಮಾಡಬೇಕು. ನಾವು ಯಾವತ್ತಿದ್ರು ವರ್ಲ್ಡ್ ಸಿನಿಮಾ ಮಾಡ್ತೀವಿ ಅಂದ್ರೆ ವರ್ಲ್ಡ್ ಸಿನಿಮಾನೇ ಮಾಡೋದು. ಬೇರೆಯವ್ರು ಕಟ್ಕೊಂಡು ನಮಗೆ ಬೇಕಾಗಿಲ್ಲ. ಅವ್ರು ಏನಾರು ಮಾಡ್ಕೊಳ್ಳಿ. ಅವರು ತಮಿಳ್ನಾಡು ಮಾಡ್ಕೋತಾರ ಮಾಡ್ಕೊಳ್ಳಿ, ತೆಲುಗು ಮಾಡ್ಕೋತಾರ ಮಾಡ್ಕೊಳ್ಳಿ, ಯಾರಿಗೆ ಹಂಗಾರು ಮಾಡ್ಕೊಳ್ಳಿ. ನಮ್ಮ ಮೇನ್ ಏನು, ನಾವು ಬರೀ ಕನ್ನಡದವ್ರು ಒಬ್ರಿಗೆ ಅಲ್ಲ, ಪೂರ್ತಿ ವರ್ಲ್ಡ್ಗೆ ನಮ್ಮ ಕಂಟೆಂಟ್ ಹೋಗ್ಬೇಕು. ನಾವು ಅವ್ರ ಕಂಟೆಂಟ್ನ ಕನ್ಸ್ಯೂಮ್ ಮಾಡೋದಲ್ಲ, ನಮ್ಮ ಕಂಟೆಂಟ್ ವರ್ಲ್ಡ್ ಪೂರ್ತಿ ಹೋಗ್ಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು. ಸೊ ಇದನ್ನೇ ಸ್ಟಾಪ್ ಮಾಡ್ತೀನಿ. ಇನ್ನೇನು ಕನ್ನಡ ಸಿನಿಮಾ ಯಾವತ್ತೂ ಸಾಯಲ್ಲ ಗುರು, ಬದುಕಿರುತ್ತೆ. ಯಾರಾದ್ರೂ ಒಬ್ಬ ಬಂದು ಎತ್ತಾನೆ. ಬಿದ್ದಿಲ್ಲ, ನಾನು ಈಗಲೂ ಹೇಳ್ತಿಲ್ವಾ. ಯಾವತ್ತು ಬೀಳೋದು ಇಲ್ಲ, ನಾವು ಬೀಳಕ್ಕೂ ಬಿಡಲ್ಲ. ಇವ್ರು ಯಾರ ಬೇಕಾದ್ರೆ ನನ್ನ ಮಕ್ಕಳು ಯೂಟ್ಯೂಬಲ್ಲಿ ವ್ಯೂಸ್ಗೋಸ್ಕರ ಈ ಬೇಡದೇ ಇರೋದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಅವ್ರು ಜಾಸ್ತಿ ವ್ಯೂ ಏನಪ್ಪ ಮೂವಿ ಮಾಡ್ತವ್ರೆ, ಇವ್ರು ಜಾಸ್ತಿ ಮೂವೀಸ್ ಮಾಡ್ತವ್ರೆ. ಬೇಕಾಗಿಲ್ಲ ನಮಗೆ. ಅವ್ನು ಕಟ್ಕೊಂಡು ನಮ್ಗೇನು, ನಮ್ಗೆ ಗೊತ್ತು ನಮ್ಮ ಕಂಟೆಂಟ್ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ. ನಿಮ್ಗೆ ಹಂಗಂದ್ರು ಹಂಗೆ ಅನಿಸ್ತಿದ್ರೆ ಹೊಸಬ್ರನ್ನ ಇಳಿಸ್ರಿ, ದೊಡ್ಡ ದೊಡ್ಡ ಪಿಕ್ಚರ್ಗಳು ಮಾಡ್ರಿ, ಅದನ್ನೇ ಕಂಟೆಂಟ್ ಬೇಸ್ಡ್ ಮಾಡ್ರಿ. ಲವ್ ಸ್ಟೋರಿ ಬಿಟ್ಟಾಕ್ರಿ. ನೀವು ಕಂಟೆಂಟ್ ಬೇಸ್ಡ್ ಕಂಟೆಂಟ್ ಮಾಡ್ರಿ. ಇವತ್ತೇ ವೈರಲ್ ಆಗಕ್ಕೆ ಜಾಸ್ತಿ ಟೈಮ್ ಬೇಡ, ಅರ್ಧ ಗಂಟೆ ಸಾಕು, 10 ನಿಮಿಷ ಸಾಕು ವೈರಲ್ ಆಗಕ್ಕೆ. ಇಟ್ಸ್ ನಾಟ್ ಅ ಬಿಗ್ ಡೀಲ್. ಸೊ ಯಾವ ಟೈಮಲ್ಲಿ ಯಾರ್ದು ಚೆನ್ನಾಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ದೊಡ್ಡ ಪಿಕ್ಚರ್ ಫ್ಲಾಪ್ ಆಗ್ಬೋದು, ಚಿಕ್ಕ ಚಿಕ್ಕ ಪಿಕ್ಚರ್ ಕೂಡ ದೊಡ್ಡದಾಗ್ಬೋದು. ಕಾಂತಾರ ಕೂಡ ಎಕ್ಸಾಂಪಲ್. ನಾವೆಲ್ಲ ಯಾರು ಗೊತ್ತಿದ್ರೆ ಪೂರ್ತಿ ಇಂಡಿಯಾದಲ್ಲಿ ಅಷ್ಟು ಫೇಮಸ್ ಆಗಿರ್ಲಿಲ್ಲ. ಕಾಂತಾರ ಬಂದ್ಮೇಲೆ ಇನ್ನೂ ಫೇಮಸ್ ಆಯ್ತು, KGF ಬಂದ್ಮೇಲೆ ಇನ್ನೂ ಫೇಮಸ್ ಆಯ್ತು ಕನ್ನಡ ಇಂಡಸ್ಟ್ರಿ. ಹಂಗೆ ನಾವು ಕಂಟೆಂಟ್ ಕೊಡಬೇಕು. ಈಗ ಈ ಥರ ಒಂದು ಕಂಟೆಂಟ್ ಕೊಟ್ಮೇಲೆ ನೆಕ್ಸ್ಟ್ ಇನ್ನೂ ಪವರ್ಫುಲ್ ಕಂಟೆಂಟ್, ಅದಕ್ಕಿಂತ ಪವರ್ಫುಲ್ ಕಂಟೆಂಟ್ ಹೊಸ ಟ್ರೈ ಮಾಡ್ರಿ. ನೀವು ಆವಾಗಲೂ ಅದನ್ನ ಇಟ್ಕೊಂಡು ಪಿಟ್ಟಿಲ್ ಕುಯ್ಯೋ ಥರ ಲವ್ ಸ್ಟೋರಿ ಫ್ಯಾಮಿಲಿ ಡ್ರಾಮಾ, ಲವ್ ಸ್ಟೋರಿ ಫ್ಯಾಮಿಲಿ ಡ್ರಾಮಾ. ನಮ್ಮ ಮೇನ್ ಆಡಿಯನ್ಸ್ ಬಂದ್ಬಿಟ್ಟು 14 ಇಯರ್ಸಿಂದ 35 ಇಯರ್ಸ್ ಓಲ್ಡ್ ಇರೋರು. ಅವ್ರ ಹತ್ರನೇ ದುಡ್ಡಿರೋದು, ಅವರೇ ಥಿಯೇಟ್ರಿಗೆ ಬರೋದು. ಇನ್ನು ಮಿಕ್ತವರು ಥಿಯೇಟ್ರಿಗೆ ಬರೋ ಯಾವ ಸೀನು ಇಲ್ಲ. ಅವ್ರ ಪಿಕ್ಚರ್ನ TV ನೋಡ್ತಾರೆ. ಅವ್ರಿಗೆ ಸೀರಿಯಲ್ ಕೂಡ ಒಂದು ಇಂಪಾರ್ಟೆನ್ಸು. ಅವ್ರಿಗೆ ಪಿಕ್ಚರ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಸೀರಿಯಲ್ ಇಂಪಾರ್ಟೆಂಟು. ಅವ್ರು ಸೀರಿಯಲ್ ನೋಡ್ಕೊತಾರೆ. ನೀವು ಅದನ್ನು ಬಿಟ್ಟಾಕಿ. ನಿಮ್ಮ ಫೋಕಸ್ ಏನು, 14 ಇಯರ್ಸಿಂದ ಹಿಡಿದು 35 ಇಯರ್ಸ್ ಅವ್ರಿಗೆ ಏನು ಬೇಕು ಮೇಯ್ನ್ ಆಗಿ ಆ ಥರದ ಕಂಟೆಂಟ್ಗಳನ್ನ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ದುಡ್ಡು ಮಾಡ್ಬೋದು. ಪಬ್ಲಿಸಿಟಿನೂ ಸಿಗುತ್ತೆ, ನೇಮು ಫೇಮ್ ಏನೇನು ಬೇಕು ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಪಾರ್ಟು ಮಾಡ್ಬೋದು. ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಮಾಡ್ಕೊಂಡು ಹೋಗ್ರಿ. ಯಾರು ಬೇಡ ಅಂತಾರೆ ಹೇಳ್ರಿ. ಸೂಪರ್ ಹೀರೋ ಕಂಟೆಂಟ್ ಮಾಡೋಕ್ಕಲ್ಲ, ಮಾಡ್ಬೋದು. ಇಷ್ಟೆಲ್ಲ ಪೊಟೆನ್ಷಿಯಲ್ ಇಟ್ಕೊಂಡು ನಮಗೆ ಹೇಳ್ತೀರಾ ಪೊಟೆನ್ಷಿಯಲ್ ಇಲ್ಲ. ಎಲ್ಲ ಐತೆ, ಬಟ್ ರೈಟ್ ಟೈಮ್ ಬಟ್ ರೈಟ್ ಪರ್ಸನ್ ಹತ್ರ ಹೋಗ್ಬೇಕು. ಆವಾಗಲೇ ವರ್ಕ್ ಆಗೋದು, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಸುಮ್ಮನೆ ಎಲ್ಲರ ಹತ್ರ ಹೋಗ್ಬಿಟ್ಟು ನಮ್ಗೆ ಕೊಡ್ರಿ ಕೊಡ್ತಾ ಇಲ್ಲ. ನೀವು ಅದನ್ನೇ ಹೇಳ್ತಾ ಇರೋದು. ನೀವು ರೈಟ್ ಪೀಪಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಐ ವಿಲ್ ಟೆಲ್ you will see something beyond your imagination. But if you subscribe someone who is really stupid, then you will see something stupid itself. It's common. That's it. Thanks for watching guys, and please to subscribe. Jai Hind, Jai Karnataka. Bye bye.